ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ಬನ್ನಿ, ಇವತ್ತು ನಾವು ಎಲ್ಲಿ ಹೋಗ್ತಿದ್ದೀವಿ ಅಂದರೆ ಲಾಲ್ಬಾಗ್ ಹೋಗ್ತಿದ್ದೀವಿ. ಸೊ ಎಲ್ರಿಗೂ ಗೊತ್ತಿರೋ ಹಾಗೆ ಇವಾಗ ಫ್ಲವರ್ ಶೋ ನಡೀತಿದೆ, ಇಂಡಿಪೆಂಡೆನ್ಸ್ ಡೇದು. ಸೊ ಫ್ಲವರ್ ಶೋ ನೋಡ್ಕೊಂಡು ಬರೋಣ ಅಂತ ನಾವು ಇವತ್ತು ಬಂದ್ವಿ. ಸೊ ಇವತ್ತು ಬಂದು ಸ್ಯಾಟರ್ಡೇ, ಸೊ ವೀಕೆಂಡ್ಸ್ ಸ್ವಲ್ಪ ಕ್ರೌಡ್ ಇರ್ಬೋದು ಅಂತ ಅಂದ್ಕೊಂಡಿದ್ವಿ. ಬಟ್ ತುಂಬಾ ಏನು ಕ್ರೌಡ್ ಏನೂ ಇರಲಿಲ್ಲ. ಮೇ ಬಿ ಇವಾಗಷ್ಟೇ ಸ್ಟಾರ್ಟ್ ಆಗಿರೋದ್ರಿಂದ ಜನ ಇನ್ನೂ ಬರಬೇಕು ಅನಿಸುತ್ತೆ. ಮೇ ಬಿ ಇನ್ನು ಅನದರ್ 1 ವೀಕ್ 10 ಡೇಸ್ ಇರುತ್ತಲ್ಲ ಫ್ಲವರ್ ಶೋ. ಸೊ ಮೇ ಬಿ ಎಂಡ್ ಆಫ್ ದ ಫ್ಲವರ್ ಶೋಗೆ ಬರ್ಬೋದು. ಆಗಸ್ಟ್ 15th 16th ಹಂಗೆ ತುಂಬ ಜನರು ಬರ್ಬೋದು. ಸೊ ಇವಾಗ ಅಷ್ಟೇನು ಕ್ರೌಡ್ ಇರಲಿಲ್ಲ ನಾವು ಎಕ್ಸ್ಪೆಕ್ಟ್ ಮಾಡಿದ್ದಷ್ಟು. ಸೊ ಒಂಥರ 1 ಡೇ ಔಟಿಂಗ್ ಥರ ಆಗುತ್ತೆ ಅಂತ ಬಂದ್ವಿ. ಸೊ ಫ್ಲವರ್ ಶೋ ಟೈಮಲ್ಲಿ ಬಂದರೆ ನಿಮಗೆ ತುಂಬ ವೆರೈಟೀಸ್ ಆಫ್ ಫ್ಲವರ್ಸಲ್ಲಿ ಇಟ್ಟಿರ್ತಾರೆ. ನಾನು ಅಂದ್ಕೊಂಡಿರೋ ಪ್ರಕಾರ ಮೋಸ್ಟ್ ಆಫ್ ದ ಬ್ಯಾಂಗ್ಳೂರಿಯನ್ಸ್, ಈವನ್ ಔಟ್ ಆಫ್ ಬ್ಯಾಂಗ್ಳೂರ್ ಯಾರೆಲ್ಲ ಸ್ಟೇ ಮಾಡ್ತಾರೆ ಅವರು ಕೂಡ ತುಂಬ ಜನ ಫ್ಲವರ್ ಶೋ ಬೆಂಗಳೂರಲ್ಲಿ ಬಂದು ನೋಡಿರ್ಬೋದು. ಸೊ ಈವನ್ ಪೀಪಲ್ ಇವಾಗ ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ವಿಸಿಟ್ ಮಾಡ್ಬೋದು ಈ ಟೈಮಲ್ಲಿ. ಸೊ ನಿಮ್ಗೆ ಒಂಥರ ಪ್ಲೆಸೆಂಟ್ ಫೀಲ್ ಆಗುತ್ತೆ. ಮತ್ತು ತುಂಬ ಕಾಮ್ ಆಗಿದೆ ಎನ್ವೈರ್ನ್ಮೆಂಟ್, ತುಂಬ ಗ್ರೀನರಿಯಾಗಿ ಎಲ್ಲ ಕಡೆ ನೋಡಿದರೂ ಫ್ಲವರ್ಸ್ ಇರುತ್ತೆ. ಸೊ ಆ ಫ್ಲವರ್ಸ್ನ ಸೆಟ್ ಮಾಡಿರೋದು, ಡೆಕೋರೇಟ್ ಮಾಡಿರೋ ರೀತಿಯೇ ಚೆನ್ನಾಗಿರುತ್ತೆ. ಒಂಥರ ಕಣ್ಣಿಗೆ ಏನು ಹೇಳೋದು, ಇಟ್ ಈಸ್ ಟೂ ಗುಡ್ ಟು ಸಿ ಅಂತ ಹೇಳ್ತಾರೆ. ಸೊ ಆ ಥರ ಫೀಲ್ ಆಗುತ್ತೆ. ಸೊ ಸಮ್ಟೈಮ್ಸ್ ನಾವೇನು ಅನ್ಕೋತೀವಿ ಅಂದರೆ ಟ್ರಾವೆಲ್ ಮಾಡೋದು ಅಂದರೆ ಓನ್ಲಿ ಗೋಯಿಂಗ್ ಟು ದ ಫಾರ್ ಡೆಸ್ಟಿನೇಷನ್ ಆರ್ ಲೈಕ್ ಓನ್ಲಿ ಗೋಯಿಂಗ್ ವೆರಿ ಫಾರ್ ಅವೇ ಫ್ರಮ್ ದ ಪ್ಲೇಸ್ ವೇರ್ ಯು ಸ್ಟೇ ಆರ್ ಲೈಕ್ ಸಮ್ ಪ್ಲೇಸಸ್ ವೇರ್ ಯು ಹ್ಯಾವ್ ನಾಟ್ ವಿಸಿಟೆಡ್ ಟಿಲ್ ಡೇಟ್, ಆ ಥರ ಎಲ್ಲ ಅನ್ಕೋತೀವಿ. ಬಟ್ ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ಇಫ್ ಯು ಆರ್ ಗೋಯಿಂಗ್ ಟು ದ ಶಾರ್ಟರ್ ಡೆಸ್ಟಿನೇಷನ್ ಆಲ್ಸೋ, ಲೈಕ್ ಆ ಜರ್ನಿ ಎಲ್ಲ ಇರುತ್ತಲ್ಲ. ಸೊ ಯು ವಿಲ್ ಸ್ಟಾರ್ಟ್ ಫ್ರಮ್ ಹೋಮ್, ಅಗೇನ್ ಯು ವಿಲ್ ಹ್ಯಾವ್ ಸಮ್ ಬ್ರೇಕ್ಫಾಸ್ಟ್ ಆರ್ ಲಂಚ್ ಆನ್ ದ ವೇ, ಆ್ಯಂಡ್ ಅಗೇನ್ ಯು ವಿಲ್ ಬಿ ಸ್ಪೆಂಡಿಂಗ್ ಸಮ್ ಟೈಮ್ ಡ್ಯೂರಿಂಗ್ ಟ್ರಾವೆಲ್ ವಿತ್ ಯುವರ್ ಫ್ಯಾಮ್ಲಿ. ಮತ್ತು ಅಲ್ಲಿ ಹೋಗಿ ರೀಚ್ ಆಗಿ ತಿರ್ಗಾ ಯು ವಿಲ್ ಗೆಟ್ ಟು ವಾಚ್ ಆರ್ ಲೈಕ್ ಗೆಟ್ ಟು ಮೀಟ್ many people whom you doesn't know. Okay, sometimes you will be interacting with those peoples. So it is kind of like you will get to see most of the cultures which you have not seen and the people you have not met. All those are like, that journey will be very beautiful. ಮತ್ತು ಇವಾಗ ಏನಂದರೆ ಲೈಫ್ ಈಸ್ ಟೂ ಶಾರ್ಟ್. ನಾನು ತುಂಬ ವೀಡಿಯೋಸಲ್ಲೇ ಹೇಳಿದ್ದೀನಿ, ಲೈಫ್ ಈಸ್ ಟೂ ಶಾರ್ಟ್. ನಮಗೆ ನಾಳೆ ಏನಾಗುತ್ತೋ ಇಲ್ಲ ನೆಕ್ಸ್ಟ್ ಮೂಮೆಂಟ್ ಏನಾಗುತ್ತೋ ಅಂತ ಏನೂ ಗೊತ್ತಿರಲ್ಲ. ಸೊ ದೇರ್ ಈಸ್ ನೋ ಐಡಿಯಾ ಅಲ್ಲ. ಸೊ ದ್ಯಾಟ್ ಈಸ್ ವೈ ವಿ ಹ್ಯಾವ್ ಟು ಲೀವ್ ದ ಮೂಮೆಂಟ್ ಆ್ಯಂಡ್ ವಿ ಹ್ಯಾವ್ ಟು ಎಂಜಾಯ್ ದ ಮೂಮೆಂಟ್, ರೈಟ್? ಸೊ ಇವಾಗ ನಾಳೆದು ಚಿಂತೆಯಲ್ಲಿ ಇವತ್ತಿನ ಮೂಮೆಂಟ್ ನಾವು ಕಳ್ಕೊಬಿಟ್ರೆ ದೇರ್ ಈಸ್ ನೋ ಲೈಫ್ ಲೆಫ್ಟ್, ರೈಟ್? ಸೊ ವಿ ಡಸಂಟ್ ನೋ ಇವಾಗ ನಮಗೆ ನಾಳೆ ಏನಾಗುತ್ತೆ ಅಂತ ಗೊತ್ತಿದ್ದರೆ ವೈ ವಿ ವಿಲ್ ಪ್ಲ್ಯಾನ್ ಸೋ ಮಚ್ ಆರ್ ಲೈಕ್ ವೈ ವಿ ವಿಲ್ ಥಿಂಕ್ ಟೂ ಮಚ್ ಅಬೌಟ್ ಲೈಫ್, ರೈಟ್? ಸೊ ಅದಕ್ಕೋಸ್ಕರ ವಿ ಡಸಂಟ್ ನೋ ವಾಟ್ ಈಸ್ ದೇರ್, ವಾಟ್ ಈಸ್ ಕಮಿಂಗ್ ಟುಮಾರೋ. ಸೊ ಯು ಹ್ಯಾವ್ ಟು ಲೀವ್ ಫಾರ್ ದ ಮೂಮೆಂಟ್, ರೈಟ್? ಯು ಹ್ಯಾವ್ ಟು ಲೀವ್ ದ ಮೂಮೆಂಟ್. ಸೊ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಫ್ಲವರ್ಸ್ ಎಲ್ಲ ಅರೇಂಜ್ ಮಾಡಿದ್ದಾರೆ. ಸೊ ತುಂಬ ಬ್ಯೂಟಿಫುಲ್ ಆಗಿದೆ. ಪ್ಲೀಸ್ ಡೂ ವಿಸಿಟ್ ದಿಸ್ ಫ್ಲವರ್ ಶೋ ಇಫ್ ಯು ಗೆಟ್ ಸಮ್ ಟೈಮ್. ಸೊ ಇದು ಬಂದು ಗ್ಲಾಸ್ ಹೌಸಲ್ಲಿ ಇರೋದು. ಸೊ ಗ್ಲಾಸ್ ಹೌಸ್ ನಿಮಗೆ ತಿಳಿದಿರೋ ಪ್ರಕಾರ ಲಾಲ್ಬಾಗಲ್ಲಿ ತುಂಬ ಅಟ್ರಾಕ್ಟಿವ್ ಆ್ಯಂಡ್ ಒನ್ ಆಫ್ ದ ಫೇಮಸ್ ಸ್ಪಾಟ್ ಅಂದರೆ ಗ್ಲಾಸ್ ಹೌಸ್. ಸೊ ಇದನ್ನ ಎವ್ರಿ ಇಯರ್ಲಿ ಟ್ವೈಸ್ ಡೆಕೋರೇಟ್ ಮಾಡ್ತಾರೆ, ಇಂಡಿಪೆಂಡೆನ್ಸ್ ಡೇ ಮತ್ತು ರಿಪಬ್ಲಿಕ್ ಡೇಗೆ. ಸೊ ತುಂಬ ಚೆನ್ನಾಗಿರುತ್ತೆ. ಸೊ ಎವ್ರಿ ಫ್ಲವರ್ಸ್ ಅರೇಂಜ್ಮೆಂಟ್ಸ್ ಎಲ್ಲ ನೋಡಿದರೆ ನಿಮಗೆ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ, ಎಷ್ಟು ಪೇಷನ್ಸ್ ಬೇಕು ಅದನ್ನ ಅರೇಂಜ್ ಮಾಡೋಕ್ಕೆ, ಕರೆಕ್ಟ್? ಎಷ್ಟು ಪ್ಲ್ಯಾನ್ಸ್ ಮಾಡಿರ್ಬೋದು. ಸೊ ಇಟ್ ಈಸ್ ಆಲ್ ವೆರಿ ವೆರಿ ಬ್ಯೂಟಿಫುಲ್. ಮತ್ತು ಈ ವರ್ಷ ಬಂದು ಒಂಥರ ವಾರ್ ಎಲಿಫೆಂಟ್ ಥೀಮ್ ಮತ್ತು ತುಂಬ ಏನ್ಷಿಯಂಟ್ ಆರ್ಕಿಟೆಕ್ಚರ್ಸ್ ಎಲ್ಲ ಇದು ಮಾಡಿದರು, ಏನೋ ಡೆಕೋರೇಟಿವ್ ಥೀಮಾಗಿ ಯೂಸ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ಬೋದು. ಸೊ ಯಾವ ಥರ ಡೆಕೋರೇಟಿವ್ ಥೀಮ್ ಸೆಲೆಕ್ಟ್ ಮಾಡಿದ್ದಾರೆ ಅಂತ. ನಾನು ಆವಾಗಲೇ ಮೆನ್ಷನ್ ಮಾಡಿರೋ ಪ್ರಕಾರ ನೀವು ಇದೆಲ್ಲ ನೋಡ್ತಾ ಇದ್ದರೆ ನಿಮಗೆ ಒಂದು ಮೂಮೆಂಟ್ಗೆ ನಮಗೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಅನಿಸುತ್ತೆ. ಸೊ ಬಟ್ ಇಫ್ ಯು ಥಿಂಕ್ ದ ಎಫರ್ಟ್ಸ್
ವಿಚ್ ಪೀಪಲ್ ಹ್ಯಾಡ್ ಪುಟ್ ಟು ಬ್ರಿಂಗ್ ಇನ್ ಟು ದಿಸ್ ಫೈನಲ್ ಸ್ಟ್ರಕ್ಚರ್. ಸೊ ಅದು ಎಷ್ಟು ಎಫರ್ಟ್ಸ್ ಹಾಕಿರ್ಬೋದು, ಎಷ್ಟು ಪ್ಲ್ಯಾನಿಂಗ್ ಮಾಡಿರ್ಬೋದು ಅಂತ. ಸೊ ಇಟ್ ಈಸ್ ಅನ್ಇಮ್ಯಾಜಿನಬಲ್ ಅಲ್ಲ. ಸೊ ಅದೇ ರೀತಿ ಇಫ್ ವಿ ವಾಂಟ್ ಟು ಕನೆಕ್ಟ್ ದಿಸ್ ಇನ್ ಟು ಅವರ್ ಲೈಫ್ ಆಲ್ಸೋ ಅಲ್ಲ. ಸೊ ಇವಾಗ ನಾವು ನವ ಡೇಸ್ ಏನಾಗುತ್ತೆ ಅಂದರೆ ಪೀಪಲ್ ಎಲ್ಲನೂ ಶಾರ್ಟ್ ಪೀರಿಯಡಲ್ಲಿ ಬರಬೇಕು ಅಲ್ಲ, ಶಾರ್ಟ್ ಪೀರಿಯಡಲ್ಲಿ ಎಲ್ಲ ಅದು ಆಗಬೇಕು ಇದಾಗಬೇಕಂತ ಪ್ಲ್ಯಾನ್ಸ್ ಮಾಡ್ತಾಯಿರ್ತಾರೆ. ಬಟ್ ಎವ್ರಿ ಬ್ಯೂಟಿಫುಲ್ ಥಿಂಗ್ಸ್ ಆರ್ ಎವ್ರಿ ಬ್ಯೂಟಿಫುಲ್ ಮೊಮೆಂಟ್ಸ್, ಎವ್ರಿ ಬ್ಯೂಟಿಫುಲ್ elements in our life will take time, right? So we cannot expect the results to be in a shorter period. Maybe it might be in your career or in your life also, like whatever the things is happening, the beautiful things will take time. We have one saying like that, right? ಅದೇ ರೀತಿ ಸೊ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ, ಎಷ್ಟು ಟೈಮ್ ದೇ ವುಡ್ ಹ್ಯಾವ್ ಸ್ಪೆಂಡ್ ಫಾರ್ ದಿಸ್ ಅಂತ. ಮತ್ತು ಯಾರಾದರೂ ಫೋಟೋ ಲವರ್ಸ್ ಇದ್ದರೆ, ಸೊ ಇವಾಗ ಆಬ್ವಿಯಸ್ಲಿ ತುಂಬ ಜನ ಫೋಟೋಸ್ ತೊಗೋಬೇಕು ಅಂತ ಇಷ್ಟಪಡ್ತಾರೆ. ಸೊ ಇಲ್ಲಿ ತುಂಬ ಫೋಟೋಸ್ ತೊಗೋಬೋದು. ಎಲ್ಲ ಕಡೆಯೂ ಡಿಫ್ರೆಂಟ್ ಥೀಮ್ಸ್ ಇರೋದ್ರಿಂದ ಯು ವಿಲ್ ಗೆಟ್ ವೆರಿ ಗುಡ್ ಬ್ಯಾಕ್ಗ್ರೌಂಡ್ ಫಾರ್ ಯುವರ್ ಪಿಕ್ಚರ್ಸ್. ಸೊ ದಿಸ್ ಈಸ್ ನೈಸ್ ಪ್ಲೇಸ್ ಟು ಟೇಕ್ ಪಿಕ್ಚರ್ಸ್ ಆಸ್ ವೆಲ್. ನಿಮಗೂ ಈ ಪ್ಲೇಸ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ, ಸ್ಪೆಷಲಿ ಡ್ಯೂರಿಂಗ್ ಇದು ಫ್ಲವರ್ ಶೋ. ಸೊ ಯಾರಾದರೂ ಈ ವರ್ಷ ಪ್ಲ್ಯಾನ್ಸ್ ಇದ್ದರೆ ವಿಸಿಟ್ ಮಾಡಲಿಕ್ಕೆ, ಸೊ ಪ್ಲೀಸ್ ಡು ವಿಸಿಟ್. ಇನ್ನು ಯಾರಾದರೂ ಓಕೆ ವಿ ಡು ನಾಟ್ ಹ್ಯಾವ್ ಅ ಟೈಮ್ ಫಾರ್ ದಿಸ್ ಇಯರ್ ಸ್ಲಾಟ್ ಅಂದರೆ ಯು ಕ್ಯಾನ್ ವಿಸಿಟ್ ನೆಕ್ಸ್ಟ್ ಅಪ್ಕಮಿಂಗ್ ಫ್ಲವರ್ ಶೋ. ಸೊ ಓಕೆ ಬನ್ನಿ ನೋಡೋಣ. ಸೊ ಎಂಟೈರ್ ವಿಡಿಯೋ ನೋಡಿ ಎಲ್ಲ ಈ ಫ್ಲವರ್ ಶೋ ವಿಡಿಯೋ ಇಷ್ಟ ಆದರೆ ನೀವು ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ. ಸೊ ಆದರೆ ವಿಸಿಟ್ ಮಾಡ್ಕೊಂಡು ಬನ್ನಿ ಒಂದ್ಸರಿ. ಸೊ ಇನ್ನೂ ಯಾರಾದರೂ ನಮ್ಮ ವಿಡಿಯೋನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಪ್ಲೀಸ್ ಡು ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ. ಸೊ ಇನ್ನೂ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋನ ಎಂಟು ಗಂಟೆ ನೋಡೋಕ್ಕೆ ಮರಿಬೇಡಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಹ್ಯಾವ್ ಅ ಗುಡ್ ಟೈಮ್ ವಿತ್ ಯುವರ್ ಫ್ಯಾಮಿಲಿ. ಬಾಯ್.